ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಅಷ್ಟೇ ನಿಮ್ಮಷ್ಟೇ ಚೆನ್ನಾಗಿದ್ದೀನಿ. ಏನಿವತ್ತು ಗಿಡ ಮರ ತೋರಿಸೋಳು ಡೈರೆಕ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅನ್ಕೊಬೇಡಿ. ತಿಂಡಿ ಎಲ್ಲ ತಿಂದು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಹಸ್ಬೆಂಡ್ಗೂ ತಿಂಡಿ ಹಾಕ್ಕೊಟ್ಟೆ. ನಾನು ತಿಂಡಿ ಹಾಕಿಕೊಟ್ಟು ಬ್ರಷ್ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಅವರು ಬೇಗ ತಿಂದ್ಬಿಟ್ಟಿದ್ರು. ಬಿಸಿಬೇಳೆ ಬಾತ್ ಮಾಡಿದ್ದೆ, ತಿಂಡಿನೂ ಚೆನ್ನಾಗಿ ಬಂದಿತ್ತು. ಅವರು ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ತಿಂದ್ಬಿಟ್ರು. ಸೊ ಅವ್ರು ಹೋದ್ರು. ಇವಾಗ ನಾನು ತಿಂಡಿ ಹಾಕೊಂಡು ಕೂತಿದ್ದೀನಿ. ಬೆಡ್ ಮೇಲೆ ಕುತ್ಕೊಂಡು ತಿಂಡಿ ತಿನ್ನಬಾರ್ದು ಅಂದ್ಬಿಟ್ಟು ನಾನು ತಿಂಡಿನ ಅಲ್ಲಿ ಮಿರರ್ ಹತ್ರ ಇಟ್ಟಿದ್ದೀನಿ. ನಾನು ಮಾತಾಡ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕ್ಲೀನಿಂಗ್ ಕೆಲಸ ಇದೆ, ತಿಂಡಿ ತಿಂದ್ಬಿಟ್ಟು ಅದು ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಚೆನ್ನಾಗಿ ಸ್ವಲ್ಪ ಗಂಟ್ಲು ನೋವು, ಒಂಥರ ಕಿಸಿ ಕಿಸಿ ಏನೋ ಒಂಥರ ಆಗ್ತಿದೆ. ಹಸ್ಬೆಂಡ್ಗೆ ಬಂದಿತ್ತು, ಅವ್ರಿಗೆ ಗೊತ್ತಾಗಿಲ್ಲ, ಬಂದೋಗಿದೆ. ಅವ್ರಿಗೆ ಇವಾಗ ಶೀತ ಕನ್ವರ್ಟ್ ಆಗಿದೆ, ಅವರಿಂದ ನನಗೂ ಬಂದಿದೆ ಅನಿಸುತ್ತೆ. ಬಿಸಿಬೇಳೆ ಬಾತು ಚೆನ್ನಾಗಿದೆ, ಬಿಸಿ ಬಿಸಿಯಾಗಿ ತಿನ್ಕೊಂಡ್ರೆ ಚೆನ್ನಾಗಿರುತ್ತೆ. ತಣ್ಣಗಾಗ್ಬಿಟ್ಟಿದೆ, ಸಾಯಲಿ, ನನಗಿನ್ನು ಕೆಲಸ ಮಾಡ್ಕೊಬೇಕಲ್ವ, ಬಿಸಿ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಸೊಪ್ಪು ಸಾರು ಸೂಪರಾಗಿ ಬಂದಿದೆ, ನಾನು ಹಾಗೆ ಇಟ್ಕೊಂಡಿದ್ದೀನಿ. ಸೂಪರಾಗಿ ಟೇಸ್ಟಿಯಾಗಿ ಬಂದಿದೆ. ಬಿಸಿಬೇಳೆ ಬಾತಿದೆ, ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಇದೆ. ಇದು ಬಾಕ್ಸು ಖಾಲಿ ಮಾಡ್ಕೊಂಡಿದ್ದೀನಿ, ತೊಳೆಯೋಣ ಅಂದ್ಬಿಟ್ಟು. ಇದು ಸ್ಟ್ಯಾಂಡೆಲ್ಲ ರಿಮೂವ್ ಮಾಡಬೇಕು, ಇದೆಲ್ಲ ಹೊಸ್ದಾಗೆ ಇಟ್ಕೊಂಡಿರೋದು. ಹಾಗೆ ಮೇಲ್ಗಡೆ ತೊಳ್ಕೊಳ್ತೀನಿ ಅಷ್ಟೇ. ಇದೂ ಅಷ್ಟೇ, ಇದು ಗಾಜಿಂದು ಹೊಸ್ದಾಗೆ ಹಾಕ್ಕೊಂಡಿರೋದೆಲ್ಲ ಒಂದು 15 ಡೇಸ್ ಆಗಿದೆ ಅಷ್ಟೇ. ನೋಡಿ, ಏನು ಗಲೀಜೇನಾಗಿಲ್ಲ. ಹಾಗೆ ಒಂದು ಒದ್ದೆ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಕ್ಲೀನಾಗಿ ಹಾಗೆ ಜೋಡಿಸ್ಕೊಳ್ತೀನಿ. ಇದನ್ನು ಹಾಗೆ ಜೋಡಿಸಿದ್ದೀನಿ ನಾನು, ಮತ್ತೆ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಳ್ತೀನಿ. ತೊಳೆಯೋಕ್ಕೆ ಸ್ವಲ್ಪ ಹಾಕಿದ್ದೀನಿ, ಎತ್ತಿಟ್ಟಿದ್ದೀನಿ ಎಲ್ಲ. ವಿಡಿಯೋ ಸ್ಟವ್ ಎಲ್ಲ ಫಸ್ಟ್ ತೊಳ್ಕೊಂಬಿಡೋಣ, ಗೋಡೆ ಎಲ್ಲ ಅಂದ್ಬಿಟ್ಟು ಇದನ್ನು ನಾನು ತೊಳೆದ್ಬಿಟ್ಟೆ ಇಟ್ಟಿದ್ದೀನಿ. ಈ ಕಡೆಗೆ ಕ್ಲೀನ್ ಮಾಡ್ಕೊತೀನಿ ಇಷ್ಟು. ಓಕೆ ಎಲ್ಲ ಎತ್ತಿಡ್ಕೊಂಡು ಕ್ಲೀನಿಂಗಿಗೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟೇನು ಗಲೀಜು ಆಗಿದ್ದಿಲ್ಲ, ಯಾಕಂದರೆ ನಾನು ವೀಕ್ಲಿ ಒನ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಹಬ್ಬಕ್ಕೆ ಅಲ್ವಾ, ಮಾಡಬೇಕಲ್ಲ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಎಲ್ಲ ಅದನ್ನ ಅಷ್ಟೊಂದು ಗಲೀಜೇನಾಗಿಲ್ಲ, ಯಾಕಂದರೆ ನಾನು ಅವಾಗಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ನನಗೆ ಅಷ್ಟು ಸ್ಟವ್ ಎಲ್ಲ ಅಷ್ಟು ಗಲೀಜಾಗಿದ್ರೆ ನನಗಿಷ್ಟ ಆಗಲ್ಲ. ನಾನೆಲ್ಲ ನಮ್ಮ ಅತ್ತೆನ ನೋಡಿ ಕಲ್ತಿರೋದು. ನಾನೇನು ಫಸ್ಟ್ ಅಷ್ಟೊಂದು ಕ್ಲೀನ್ ಇದ್ದಿಲ್ಲ, ಬಟ್ ನಮ್ಮ ಅತ್ತೆ ತುಂಬಾ ಕ್ಲೀನು. ಇರೋದ್ರಲ್ಲಿ ನಾನು ಇನ್ನೂ ಒಂದು 0.5% ಕೂಡ ಇದ್ದೀನಿ ಅಷ್ಟೇ. ಇನ್ನು ಅವರಷ್ಟು ಕ್ಲೀನ್ ನಾನು ಇನ್ನೂ ಕಲ್ತಿಲ್ಲ. ಅವ್ರ ಜೊತೆ ಇದ್ಕೊಂಡು ಕಲಿಬೇಕು. ಅಂದರೆ ಇರ್ತಾ ಇದ್ವಿ, ಇಷ್ಟೊಂದು ಕ್ಲೀನಾಗಿ ಇರ್ತಾ ಇರಲಿಲ್ಲ. ಅವ್ರಿಗೆ ಅವಾಗೇ ಮಾಡ್ಕೊಂಬಿಡ್ಬೇಕು ನಮ್ಮ ಅತ್ತೆಗೆ. ಅವರು ಪೆಂಡಿಂಗೆಲ್ಲ ಇಡಲ್ಲ. ಏನು ಆಮೇಲೆ ಮಾಡಿದ್ರೆ ಆಯಿತು ಬಿಡು, ಒಂದು 10 ನಿಮಿಷ ಬಿಟ್ಟು ಮಾಡ್ಕೊಳ್ಳೋಣ ಬಿಡು, ರೆಸ್ಟ್ ಮಾಡೋಣ ಬಿಡು, ಆ ಥರ ಎಲ್ಲ ಅವ್ರು ಮಾಡಲ್ಲ. ಅದು ಏನೇ ಆಗಲಿ, ಅವರು ಸ್ವಲ್ಪ ಕೆಲಸ ಮಾಡೋದು ನಿಧಾನನೇ, ಆದರೆ ತುಂಬ ಕ್ಲೀನಾಗಿ ಅಚ್ಚುಕಟ್ಟಾಗಿ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡ್ತಾರೆ. ಅವಾಗೇ ನಾಳೆಗೆ ನಾಡಿದ್ದು ಆಮೇಲೆ ಮಾಡಿದ್ರೆ ಆಯಿತು ಅಂತ ಆ ಥರ ಅವರೆಲ್ಲ ಪೋಸ್ಟ್ಪೋನ್ ಮಾಡ್ಕೊಳಲ್ಲ. ನಾನಿವತ್ತಿಷ್ಟು ಕಲ್ತಿದ್ದೀನಿ ಅಂದರೆ ಅದು ಅವರಿಂದನೇ. ನಮ್ಮ ಅಮ್ಮಯಿಂದ ಅಷ್ಟು ಕಲ್ತಿದ್ನೋ ಗೊತ್ತಿಲ್ಲ, ನಮ್ಮ ಅತ್ತೆನ ನೋಡಿ ನಾನು ತುಂಬಾ ಕಲ್ತಿದ್ದೀನಿ ಕ್ಲೀನ್ ಮಾಡೋದನ್ನೆಲ್ಲ. ಇಲ್ಲಿ ಗೋಡೆ ಎಲ್ಲ ಉಜ್ಕೊಂಡೆ, ಅದು ಮತ್ತೆ ಯಾವ ಬಟ್ಟೆಯಲ್ಲೆಲ್ಲ ಇದು ಮಾಡಿಕೊಂಡೆ, ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇದು ಪಿಂಗಾಣಿದು ಸಾಲ್ಟ್ ಹಾಕಿ ಇಟ್ಕೊಳ್ಳೋಕ್ಕಂತ ತೊಗೊಂಡಿದ್ದೆ. ಈಗ ಚಳಿಗೆ ಅದು ಉಪ್ಪೆಲ್ಲ ನೀರು ಬರ್ತಾಯಿದೆ, ಸದ್ಯಕ್ಕೆ ಅದು ಯೂಸ್ ಮಾಡ್ತಾಯಿಲ್ಲ ನಾನು. ಸರಿ, ಇದು ಕ್ಲೀನ್ ಮಾಡಿಟ್ಮೇಲೆ ನಾನು ಅದನ್ನು ಮೆಣ್ಸಿಕಾಯಿ ಹಾಕಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಕೊಂಡೆ. ಪಾತ್ರೆಗಳೆಲ್ಲ ಅಷ್ಟೊಂದು ಗಲೀಜು ಆಗಿರಲಿಲ್ಲ. ನಾನು ಹೇಳ್ದಂಗೆ ಅವಾಗೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಮತ್ತು ಆಯಿಲ್ಲು ಒಗ್ಗರಣೆ ಹಾಕೋ ಕಡೆ ಜಾಸ್ತಿ ಐಟಮ್ ಇಟ್ಕೊಂಡ್ರೆ ಅದು ಗಲೀಜು ಜಾಸ್ತಿ ಆಗುತ್ತೆ. ಸೊ ನನಗೆ ನಮ್ಮ ಅತ್ತೆ ಅಲ್ಲಿ ಇಟ್ಕೊಂಬಿಡ ಅಂತ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ಸ್ವಲ್ಪ ಎಲ್ಲ ಚೇಂಜ್ ಮಾಡಿ ಈ ಕಡೆಗೆ ಇಟ್ಕೊಂಡೆ. ಅವ್ರು ಹೇಳೋದು ನಿಜನೇ. ಈಗ ಒಗ್ಗರಣೆ ಎಲ್ಲ ಹಾಕಿದಾಗ ಆಯಿಲ್ ಎಲ್ಲ ಆರುತ್ತೆ ಅಲ್ಲ, ಅದೇ ಅರ್ಧ ಪಾತ್ರೆಗಳು ಗಲೀಜಾಗುತ್ತೆ. ಅವ್ರು ಹೇಳೋದನ್ನೇ ಕಲ್ತ್ಕೊಂಡು ಅರ್ಧ ಕ್ಲೀನ್ ಆಗಿದ್ದೀನಿ. ಇನ್ನು ಪಾತ್ರೆ ಎಲ್ಲ ತೊಳೆದು ಮುಗಿಸ್ಕೊಂಡು ಎಲ್ಲ ಐಟಮ್ಗಳನ್ನ ಒಣಗಿಸ್ಬಿಟ್ಟು ಬಟ್ಟೆಯಲ್ಲೆಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ಜೋಡಿಸ್ಕೊಂಡೆ. ಇದನ್ನು ಮಾಡೋ ಅಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಅಂದರೆ ಹುಷಾರಿದ್ದಿಲ್ಲ ಅಲ್ಲ, ಸ್ವಲ್ಪ ಸುಸ್ತಾಗ್ತಾಯಿತ್ತು. ಹಂಗಾಗಿ ಇದು ಸಿಂಕ್ಗೆ ಏನಾದರೂ ತಂದು ಹಾಕಬೇಕು. ಅದು ಪೇಂಟ್ ಮಾಡುವಾಗ ಪೇಂಟ್ನ ಅದರೊಳಗೆ ಚೆಲ್ಬಿಟ್ಟು ಅದು ಆ ಥರ ಗಲೀಜು ಅಂತ ಕಾಣಿಸ್ತಾ ಇದೆ. ಬಟ್ ನಾನು ಅದು ಎಷ್ಟು ಉಜ್ಜಿದ್ರೂ ಹೋಗ್ತಾನೇ ಇಲ್ಲ. ಹಾಗೆ ವಿಂಡೋಸ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಓಪನ್ ಕಿಚನ್ ಆಗಿರೋದ್ರಿಂದ ತುಂಬಾ ಡಸ್ಟ್ ಬರುತ್ತೆ. ನಾನು ವಾರ ವಿಂಡೋಸ್ನ ಹಾಗೆ ಒದ್ದೆ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಇವತ್ತು ಸೋಪೆಲ್ಲ ಹಾಕಿ ಉಜ್ಕೊಂಡು ಸೋಪ್ ನೀರಲ್ಲೆಲ್ಲ ತೊಳ್ಕೊಂಡು ಒರೆಸ್ಕೊಳ್ತಾ ಇದ್ದೀನಿ. ಮತ್ತು ಅದು ಇನ್ನು ಹಬ್ಬಕ್ಕೆ ಅನ್ನೋ ಅಷ್ಟರಲ್ಲಿ ನಾನು ಮತ್ತೆ ಇನ್ನೊಂದು ಸಲ ಒರೆಸ್ಕೊಳ್ಲೇಬೇಕು. ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡೆ. ವಿಂಡೋಸ್ ಹತ್ರ ಸ್ವಲ್ಪ ಜಾಸ್ತಿನೇ ಆಗಿತ್ತು ಕಬ್ಬಿಣದ ರಾಡೆಲ್ಲ. ಪೇಂಟೆಲ್ಲ ಮದುವೆಗೆ ಮಾಡಿಸಿರೋದಲ್ವ, 1 ವರ್ಷ
ಆಗಿರೋದಷ್ಟೇ. ಹಂಗಾಗಿ ಅಷ್ಟೊಂದೇನು ಗಲೀಜಾಗಿರಲಿಲ್ಲ. ಆದರೂ ಹಂಗೆ ಸೋಪ್ ನೀರಲ್ಲಿ ಒರೆಸೋದಕ್ಕೆ ಎಲ್ಲ ಕ್ಲೀನಾಗಿ ಬಂದುಬಿಡ್ತು. ಕ್ಲೀನ್ ಮಾಡ್ಕೊತ ನನಗೆ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಗಂಟ್ಲು ಬೇರೆ ತುಂಬ ನೋವ್ತಾಯಿತ್ತು. ಬನ್ನಿ ಕ್ಲೀನಿಂಗ್ ಏನು ಮಾಡ್ತಾಯಿದ್ದೀನಿ. ನನಗೆ ಆಗ್ತಾಯಿಲ್ಲ, ಸುಸ್ತಾಗ್ತಿದೆ, ಗಂಟ್ಲು ಒಂಥರ ಆಗ್ತಿದೆ, ಉಗುಳು ನುಂಗೋಕ್ಕೂ ಆಗ್ತಾಯಿಲ್ಲ. ಬಿಸಿಯಾಗಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿಯೋಣ, ನೋಡೋಣ ಸರಿ ಹೋಗ್ಬೋದು. ಇಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಗ್ಯಾಪಲ್ಲಿ ಇದನ್ನು ತಂದಿಡ್ಕೊಂಡೆ, ಅದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸನ ಮಾಡೋಣ. ಜಾಸ್ತಿ ಮಾಡ್ಕೊಂಡಿಲ್ಲ, ಸ್ವಲ್ಪ ನೋಡಿ. ವಾಷಿಂಗ್ ಮಿಷಿನ್ ಹತ್ರ ಎಲ್ಲ ಫುಲ್ ಡಸ್ಟ್ ಆಗಿದೆ ಅಂದ್ಬಿಟ್ಟು ಫುಲ್ ನೀರು ಹಾಕಿ ತೊಳೆದ್ಬಿಟ್ಟೆ. ಕ್ಲೀನ್ ಎಲ್ಲ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಅಲ್ಲಿನ ಐಟಮ್ ಜೋಡಿಸ್ಕೊಬೇಕು, ಅದು ಖಾಲಿ ಮಾಡಿದ್ದೀನಿ. ಗ್ಲಾಸ್ ಐಟಮ್ನೆಲ್ಲ ಎತ್ತಕ್ಕೆ ಬಿಟ್ಟಿದ್ದೀನಿ. ನಾನು ಪ್ಲಾಸ್ಟಿಕ್ ಐಟಮ್ ಅಷ್ಟು ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರೆ ಟಪ್ಪರ್ವೇರ್ದು ಅಷ್ಟೇ, ನಮ್ಮ ಅತ್ತೆದು ಅದೆಲ್ಲ. ಕೆಲಸ ಎಲ್ಲ ಮಾಡಿ ಮುಗಿಸಿ ಸ್ನಾನ ಮಾಡಿಕೊಂಡೆ. ನನಗೆ ರೀಲ್ಸ್ ಹುಚ್ಚು, ಅಂದರೆ ಆವಾಗವಾಗ ಒಂದೊಂದು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಅದು ಸೊ ಒಂದು ವೀಡಿಯೋನ ಮಾಡಿಬಿಟ್ಟು ಸ್ಕೂಲ್ ಹತ್ರ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನೊಂದು ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿಬಿಟ್ಟು ಸ್ಕೂಲ್ ಹತ್ರ ಹೊರಟೆ. ಸ್ಕೂಲ್ ಹತ್ರ ಹೋಗಿ ವೆಯ್ಟ್ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಅವಳು ಸ್ಕೂಲ್ ಬಿಡ್ತು, ಬಂದಳು. ಅವಳನ್ನು ಕರ್ಕೊಂಡು ನನಗೆ ಬಾಯೆಲ್ಲ ಒಂಥರ ಆಗ್ತಾಯಿತ್ತು, ಕೈ ಆ ಥರ. ಸರಿ ಬಂಗಾರಪೇಟೆ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಬ್ಬರು ಹೋಗ್ಬಿಟ್ಟು ಇಬ್ಬರಿಗೂ ಇಷ್ಟ. ಅವಳಿಗೆ ನಾರ್ಮಲ್ ಗೋಲ್ಗಪ್ಪ ಅಂದರೆ ಇಷ್ಟ, ನನಗೆ ಬಂಗಾರಪೇಟೆ ಚಾಟ್ಸ್ ಅಂದರೆ ತುಂಬ ಇಷ್ಟ. ಅವಳಿಗೊಂದು ಪ್ಲೇಟ್ ತೊಗೊಂಡು ನಾನೊಂದು ಪ್ಲೇಟ್ ತೊಗೊಂಡು ಪಾನಿಪುರಿ ತಿನ್ಕೊಂಡು ಮನೆಗೆ ಬಂದ್ವಿ. ಸರಿ ಚಿಕ್ಕಪೇಟೆಯಲ್ಲಿ ತಂದಿದ್ದು ಸೊಪ್ಪು ಹಾಗೆ ಇತ್ತು, ಕುತ್ಕೊಂಡು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಎರಡನ್ನೂ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಷ್ಟೊತ್ತು ಸಂಜೆ ಆಗೋಯ್ತು. ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದೆ. ಇನ್ನೇನು ಮಾಡೋಣ ಸಂಜೆ ಅಡುಗೆಗೆ ಅಂದ್ಕೊಂಡು ಊಟಕ್ಕೆಲ್ಲ ಮಾಡಿಕೊಂಡು ಸರಿ ನೈಟು ಹಸ್ಬೆಂಡ್ ಬಂದರು. ಊಟ ಮಾಡಿಕೊಂಡು ಇಬ್ಬರು ಆಚೆಗಡೆ ನಿಂತ್ಕೊಂಡು ಏನೋ ನೋಡ್ತಾ ಇದ್ವಿ. ಈ ಹುಳ ಹೆಸ್ರೇನಂತ ಗೊತ್ತಿರೋರು ಕಮೆಂಟ್ ಮಾಡಿ, ನೋಡೋಣ ಯಾರ್ಯಾರು ನನ್ನ ವೀಡಿಯೋನ ನೋಡಿರ್ತೀರ ಅಂತ ಗೊತ್ತಾಗುತ್ತೆ ನನಗೆ. ಗೊತ್ತಿದ್ದವರು ಈ ವಿಡಿಯೋಗೆ ಕಮೆಂಟ್ ಮಾಡಿ ಏನು ಹುಳ ಅಂದ್ಬಿಟ್ಟು. ನಾವು ಕಡ್ಡಿ ಹುಳ ಅಂತ ಅಂತೀವಿ, ನೀವೇನಂತೀರ ಅಂತ ಹೇಳಿ. ಒಂಥರ ಒಂದೊಂದು ಹುಳಗಳು ಒಂದೊಂದು ದಿನ ಒಂದೊಂದು ಕಾಣಿಸ್ತಾ ಇರುತ್ತೆ. ಹಸ್ಬೆಂಡು ನಾನು ಒಂದು 20 ನಿಮಿಷ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡಿಕೊಂಡು ಮಾತಾಡಿಕೊಂಡು ಇದ್ವಿ. ಅದು ಯಾವ ಹುಳ, ಏನು, ಯಾವ ರೀತಿ ಇರುತ್ತೆ, ಹೆಂಗಿರುತ್ತೆ ಅಲ್ವಾ ಅಂದ್ಬಿಟ್ಟು ಏನೇನೋ ಮಾತಾಡ್ತಾಯಿದ್ರು ನಮ್ಮ ಮನೆಯವರು. ಕೇಳಿಸ್ಕೊಂಡು ನಿಂತ್ಕೊಂಡಿದ್ದೆ ನಾನು. ಕೆಲಸಗಳೆಲ್ಲ ಮುಗಿಸ್ದೆ. ಹೆಲ್ತ್ ಸ್ವಲ್ಪ ಇಶ್ಯೂ ಇದೆ. ಫ್ರೆಶ್ ಅಪ್ ಆಗಿ ಇವಾಗ ಸಂಜೆ ಟೈಮ್ 6:30, 7 ಆ ಥರ ಆಗಿದೆ. ನಾನು ನನ್ನ ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ನ ಮಾಡಿ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.